ಎಸ್, ನಿನ್ನೆ ಬಂದಂತಹ ಅಪ್ಡೇಟ್ ಟಾಕ್ಸಿಕ್ ಸಿನಿಮಾದು ಇಂಟರ್ನೆಟ್ನ ಬ್ಲಾಸ್ಟ್ ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಟೀಸ್ ನೋಡಿದ್ವಿ, ಬರ್ತ್ಡೇ ಪೀಕ್ ನೋಡಿದ್ವಿ, ಟೀಸರ್ ನೋಡಿದ್ವಿ. ಅದಾದ್ಮೇಲೆ ಈಗ ಫಸ್ಟ್ ಸಿಂಗಲ್ ಸಾಂಗ್ನ ಕೇಳೋಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಿರಿಕಲ್ ವಿಡಿಯೋ ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಕಾದ್ ನೋಡಬೇಕಾಗಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ಟಾಕ್ಸಿಕ್ ಸಿನಿಮಾದ ಫಸ್ಟ್ ಸಿಂಗಲ್ ಸಾಂಗಿಗೋಸ್ಕರ ನಾನಂತರೂ ಎಕ್ಸೈಟಾಗಿ ಕಾಯ್ತಾ ಇದ್ದೆ. ನೀವು ಅಷ್ಟೇ ಎಕ್ಸೈಟಾಗಿ ಕಾಯ್ತಾ ಇದ್ದೀರಿ ಅಂತಂದು ಗೊತ್ತು. ಏನಪ್ಪ ವಿಷಯ ಅಂದರೆ, ನಿನ್ನೆ ಸಾಯಂಕಾಲ 7:30 ಟೈಮಲ್ಲಿ ಕಿರಣ್ ಅಡ್ವಾಣಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ಸಾಂಗ್ ಟೈಟಲ್ ಜೊತೆಗೆ ಯಾವತ್ತು ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಆಗಿ ಟೈಮಿಂಗ್ಸ್ನ ಇನ್ನೂ ಮೆನ್ಷನ್ ಮಾಡಿಲ್ಲ. ಟೈಮಿಂಗ್ಸ್ ಯಾವಾಗ ಬರ್ಬೋದು ಅನ್ನೋದನ್ನ ಇವತ್ತು ಇಲ್ಲ ನಾಳೆ ಒಂದು ಅಪ್ಡೇಟ್ ಮೂಲಕ ತಿಳಿಸ್ಬಹುದು ಅಂತ ಕಾಯ್ತಾ ಇದ್ದೀನಿ. ಕಾದು ನೋಡಬೇಕಾಗಿದೆ. ಐ ಥಿಂಕ್ ಮಾರ್ನಿಂಗ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಈ ಸಾಂಗ್ನ ಪೋಸ್ಟರ್ಸ್ ನೋಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರೋ ವೈಬಲ್ ಕಾಣಿಸ್ತಾ ಇದ್ದಾರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಆಮೇಲೆ ಹೀರೋಯಿನ್ ಅವ್ರ ಫೇಸು ಕ್ಲೋಸ್ ಆಗಿದೆ, ಅಂದರೆ ಕಿರಣ್ ಅಡ್ವಾಣಿ ಅವರೇ ಇರಬಹುದು ಅಂತ ಅನಿಸ್ತಾ ಇದೆ. ಏನಕ್ಕಪ್ಪ ಅಂದರೆ ಅವರೇ ಫಸ್ಟ್ ಟ್ವೀಟ್ ಮಾಡಿದ್ದು, ಟ್ವಿಟರಲ್ಲಿ ಚೆಕ್ ಮಾಡಿದಾಗ ನಾನು. ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ನೋಡ್ತಾ ಇರ್ಬೇಕಾದ್ರೆ ಯೋಗರಾಜ್ ಭಟ್ ಅವರು ಟ್ಯಾಗ್ ಮಾಡಿದರು. ಅಂದರೆ ಈ ಸಾಂಗ್ನ ಲಿರಿಕ್ಸ್ನ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ ಅಂತ ಅನಿಸ್ತಾ ಇದೆ, ಅಥವಾ ಕನ್ನಡದ ಎಲ್ಲ ಲಿರಿಕ್ಸ್ನ ಯೋಗರಾಜ್ ಸರ್ ಬರೆದಿರಬಹುದು ಅಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಪೂರ್ತಿ ಡೀಟೇಲ್ ಇನ್ನೂ ಸಿಕ್ಕಿಲ್ಲ. ಸಾಂಗ್ ಮಾತ್ರ ವಿಶಾಲ್ ಮಿಶ್ರಾ ಅವರು ಮಾಡಿರೋದು ಪಕ್ಕ. ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ನಲ್ಲ, ಸಾಂಗ್ಸ್ಗಳಂದರೆ ಮ್ಯೂಸಿಕ್ ಟೀಮ್ ಅನೌನ್ಸ್ ಮಾಡಿದ್ರಲ್ಲ, ಆವಾಗ ಕಾದು ನೋಡಬೇಕಾಗಿದೆ. ಇನ್ನೇನು 2ನೇ ತಾರೀಕು ತನಕ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ನಾನು ಫಸ್ಟ್ ಸಿಂಗಲ್ ಸಾಂಗ್ನ ಕೇಳೋದಕ್ಕೆ. ಈ ಪೋಸ್ಟರ್ ನೋಡ್ತಾ ಇದ್ರೆ ಒಂಥರ ರೊಮ್ಯಾಂಟಿಕ್ ಸಾಂಗ್ ಅನಿಸ್ತಾ ಇದೆ. ಒಂದು ಪೋಸ್ಟ್ರಿಂದನೇ ಪೂರ್ತಿನ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂಥರ ಡಿಫ್ರೆಂಟ್ ಆಗಿರೋ ಪೋಸ್ ಕೂಡ ಇದೆ ಈ ಪೋಸ್ಟರ್ ನೋಡ್ತಾ ಇದ್ರೆ. ಅದಕ್ಕಿಂತ ಮುಂಚೆ ಅಂದರೆ ಹಳೆ ಪೋಸ್ಟರ್ನ ಈ ಪೋಸ್ಟರ್ಗೆ ಕಂಪೇರ್ ಮಾಡಿ ಹಳೆ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಆಮೇಲೆ ರಾಧಿಕಾ ಮೇಡಮ್ ಅವ್ರದ್ದು ನೋಡ್ತಾ ಇದ್ದೀರಾ ನೀವು. ಸೇಮ್ ಬಟ್ ಡಿಫ್ರೆಂಟ್ ಅಂತ ಹೇಳ್ಬಿಟ್ಟು ಇಂಟರ್ನೆಟ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಈ ಪೋಸ್ಟ್ಗಳು. ನಾನಂತರ ಸಿಕ್ಕಾಪಟ್ಟೆ ಎಕ್ಸಾಕ್ಟಾಗಿ ಸಾಂಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಕೆಲವೇ ದಿನಗಳಲ್ಲಿ, ಅಂದರೆ ಇನ್ನೇನು 19 ದಿನಗಳಲ್ಲಿ ಈ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ. ಮಾರ್ಚ್ 19. ಐ ಥಿಂಕ್ ನಾಳೆ ಏನಾದರೂ ಸಾಂಗ್ ಬಿಟ್ಟಿದ್ರೆ ಒಂದು ಬ್ಲಾಸ್ಟ್ ಆಗಿರೋದು. ಕರೆಕ್ಟಾಗಿ 19 ದಿನಕ್ಕೆ ಒಂದು ಸಾಂಗ್ ಬಿಟ್ಟಿದ್ರು ಅಂತ ಒಂದು ನೆನಪಲ್ಲಿ ಉಳಿಯೋದು. ಆದರೂ ಇರಲಿ, ಪರವಾಗಿಲ್ಲ. 2ನೇ ತಾರೀಕು ತನಕ ನಾವು ವೆಯ್ಟ್ ಮಾಡೋಣ. ಸಾಂಗು ಒಂಥರ ಡಿಫ್ರೆಂಟಾಗಿರುತ್ತೆ ಅಂತ ಅನಿಸ್ತಾ ಇದೆ. ರೀಸೆಂಟ್ಲಿ ವಿಶಾಲ್ ಮಿಶ್ರಾ ಅವ್ರದ್ದು ಬಾರ್ಡರ್ 2 ಸಾಂಗ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದ್ವು. ಈ ಸಾಂಗು ಕೂಡ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನೆಕ್ಸ್ಟ್ ಲೆವೆಲಲ್ಲೇ ಥಿಂಕ್ ಮಾಡಿಸಿರ್ತಾರೆ ನಮ್ಮ ರಾಕಿ ಬಾಯ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾದು ನೋಡೋಣ. ಸಾಂಗು ಇನ್ನೇನು 2ನೇ ತಾರೀಕು ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ಈ ಸಾಂಗ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋ ನಾನು ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮುಗಿಸಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.